ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆಲಿನ್ ಮನ್ಸಿಕೆ 45 ಕನ್ನಡ ಸಿನಿಮಾದ ಟ್ರೈಲರ್ನ ಸಣ್ಣ ವಿಮರ್ಶೆ ಹೇಳೋಕ್ಕಿಂತ ಮುಂಚೆ ಹೊಸ ಡೈರೆಕ್ಟ್ರು, ಹಳೇ ಮ್ಯೂಸಿಕ್ ಡೈರೆಕ್ಟ್ರು ಅರ್ಜುನ್ ಜನ್ಯ ಅವ್ರಿಗೆ ಹ್ಯಾಟ್ಸಪ್ ಹೇಳಲೇಬೇಕು. ಯಾಕಂದರೆ ಇಷ್ಟು ದೊಡ್ಡ ಬಿಗ್ ಸ್ಟಾರ್ಸ್ಗಳು, ಮಲ್ಟಿ ಸ್ಟಾರರು ಇವ್ರನ್ನೆಲ್ಲ ಇಟ್ಕೊಂಡು ಒಂದು ಕತೆ ಮಾಡೋದೇ ಒಂದು ಅದ್ಭುತ. ಅಂಥದ್ರಲ್ಲಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇಂಥ ದೊಡ್ಡ ಸ್ಟಾರ್ಗಳನ್ನ ತೋರಿಸಿರೋ ರೀತಿ ಇದೆಯಲ್ಲ, ಟ್ರೈಲರ್ ನೋಡ್ತಿದ್ರೇ ಇಷ್ಟು ಅದ್ಭುತ ಅನಿಸುತ್ತೆ. ಇನ್ನು ಪಿಕ್ಚರ್ ಅಭಿ ಬಾಕಿ ಹೈ 100ಗೆ 101% ಇದೇ ತಿಂಗಳು 25ನೇ ತಾರೀಕು ಕನ್ನಡಿಗರಿಗೆ ಒಂದು ದೊಡ್ಡ ಹಬ್ಬ ಆಗೋದಂತೂ ಸತ್ಯ. ಯಾಕಂದರೆ ಟ್ರೈಲರ್ನಲ್ಲಿ ತೋರಿಸಿರೋ ರೀತಿ ಇದೆಯಲ್ಲ, ಆ ಸಣ್ಣ ಸಣ್ಣ ಕ್ಲಿಪ್ಗಳಿಂದನೇ ಗೊತ್ತಾಗ್ಬಿಡುತ್ತೆ ನಿಜ ಇಲ್ಲೊಂದು ಹಬ್ಬ ಅಂತೂ ಕಾಯ್ದಿದೆಯಪ್ಪ ಅಂತ ಅನ್ಸೋದಂತೂ ಸತ್ಯ. ಟ್ರೈಲರ್ನ ಸ್ಟಾರ್ಟಿಂಗಲ್ಲಿ ಒಂದು ಡೈಲಾಗ್ ಬರುತ್ತೆ, ಉಪೇಂದ್ರ ಸರ್ ಅವ್ರ ವಾಯ್ಸಲ್ಲಿ ಬರುತ್ತೆ. ಅದು ಎಷ್ಟು ಮೀನಿಂಗ್ಫುಲ್ ಆಗಿದೆ ಅಂದರೆ, ಒಂದು ಗೋರಿ ಮೇಲೆ ಮಂಚಿನ ಹುಟ್ಟಿದ ದಿನಾಂಕ ಡ್ಯಾಶ್, ಸಾಯೋ ದಿನಾಂಕ ಡ್ಯಾಶ್, ಆ ಮಧ್ಯದಲ್ಲಿ ಬರೋ ಡ್ಯಾಶ್ ಇದೆಯಲ್ಲ, ಆ ಡ್ಯಾಶೇ ಇಡೀ ಜೀವನ. ಸೊ ಅದೆಷ್ಟು ಮೀನಿಂಗ್ ಇದೆ ಅಂತ ಆ ಡೈಲಾಗ್ ಒಂದು ಕೇಳ್ತಿದ್ರೇ ಗೊತ್ತಾಗ್ಬಿಡುತ್ತೆ. ಮಂಚಿನ ಜೀವನ ಹುಟ್ಟು ಕೂಡ ಕ್ಷಣಿಕನೇ, ಸಾವು ಕೂಡ ಕ್ಷಣಿಕನೇ, ಆ ಮಧ್ಯದಲ್ಲಿ ಬರೋ ಡ್ಯಾಶ್ ಇದೆಯಲ್ಲ ಅದೇ ಇಡೀ ಜೀವನ. ಸೊ ಇದನ್ನು ತೋರಿಸಿರೋ ರೀತಿ, ಅರ್ಜುನ್ ಜನ್ಯ ಅವರು ಇದಕ್ಕೆ ಏನು ಕತೆ ಎಣ್ದಿದ್ದಾರೆ, ಅದು ಅಲ್ಲದೆ ಈ ಸ್ಟಾರ್ಗಳು, ಬಿಗ್ ಸ್ಟಾರ್ಗಳನ್ನ ಇಟ್ಕೊಂಡು ಏನೇನು ಮಾಡಿರ್ಬೋದು ಅಂತ ನಿಜ ಭಯ ಹುಟ್ಟಿಸಿದಂತೂ ನಿಜ. ಆದರೆ ಅದಕ್ಕೆ ತಕ್ಕನಾದ ಒಂದು ಒಳ್ಳೆ ಟ್ರೈಲರ್ನ ಕೊಟ್ಟಿದ್ದಾರೆ. ಇನ್ನು ಪಿಕ್ಚರ್ ನೋಡಿ ತುಂಬ ಜನಗಳು, ಅದರಲ್ಲೂ ಅಭಿಮಾನಿಗಳಿಗಂತೂ ರಸದೌತಣ ಅಂತೂ ಫಿಕ್ಸು. ಆ ರೀತಿ ಟ್ರೈಲರ್ನೇ ತೋರಿಸಿದ್ದಾರೆ. ಸೊ ಯಾಕಂದರೆ ಟ್ರೈಲರ್ದು ಬೇರೆಯೇ ಪ್ರಪಂಚನೇ ತೋರಿಸ್ಬಿಡ್ತು. ನೋಡ್ತಾ ಇದ್ದರೆ ಒಂದೊಂದು ಕ್ಷಣದಲ್ಲಿ ಒಂದೊಂದು ಥರ ಏನಿರ್ಬೋದು ಅಂದರೆ, ಒಂಥರ ಸ್ಟಾರ್ಟಿಂಗಲ್ಲಿ ಆ ಡೈಲಾಗ್ ಕೇಳಿಬಿಟ್ರೆ ಏನೋ ಒಂದು ಸಣ್ಣದೊಂದು ಏನೋ ಕತೆ ಇದೆ. ಆ ಕತೆ ತೋರಿಸಿರೋ ರೀತಿ ಏನಿದೆ, ಅದರಲ್ಲೂ 3 ಜನ ಬಿಗ್ ಸ್ಟಾರ್ಸ್ಗಳು, ಮಲ್ಟಿ ಸ್ಟಾರರ್ನ ಅವ್ರವ್ರದ್ದೇ ಆದ ಅಭಿಮಾನಿ ಬಳಗ ಇರುತ್ತೆ. ಸೊ ಅವರೆಲ್ರಿಗೂ ತೋರಿಸ್ಬೇಕಾಗಿರೋ ರೀತಿ, ಅವರೆಲ್ರಿಗೂ ಇಷ್ಟ ಆಗಬೇಕಾಗಿರೋ ರೀತಿ ಪ್ರತಿಯೊಂದು ಪಕ್ಕಾ ತೋರಿಸಿದ್ದಾರೆ ಅಂತ ಟ್ರೈಲರ್ ನೋಡ್ರೆ ನನಗನ್ನಿಸ್ತು. ಸೊ ನಾನು ಅತಿಯಾಗಿ ಸಿನಿಮಾ ಬಗ್ಗೆ ಟ್ರೈಲರ್ನಿಂದ ವರ್ಣಿಸೋಕ್ಕೆ ಹೋಗಲ್ಲ. 25ನೇ ತಾರೀಕು ಸಿನಿಮಾ ನೋಡಿ ಸಿನಿಮಾ ಬಗ್ಗೆ ಪಕ್ಕಾ ಮಾತಾಡ್ತೀನಿ. ಈ ಸಿನಿಮಾ ಹೇಗಿರ್ಬೋದು, ಹೇಗಾಯಿತು, ಎಕ್ಸ್ಪೆಕ್ಟೇಷನ್ ಅಂತೂ ತುಂಬ ಇದೆ. ಆ ಎಕ್ಸ್ಪೆಕ್ಟೇಷನ್ನ ಉಳಿಸಿರ್ತಾರೆ ಅನ್ನೋದೊಂದು ನನಗೆ ಸತ್ಯ ಅಂತ ಹೇಳ್ತಾ, ಇದೇ ತಿಂಗಳು 25ನೇ ತಾರೀಕು ದಯವಿಟ್ಟು ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ, ಬೆಳೆಸಿ, ಉಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ತಪ್ಪಿದರೆ ಕ್ಷಮೆ ಇರಲಿ. ನಮಸ್ಕಾರ.